ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಏನು ನೋಡೋಣ ಅಂತಂದ್ರೆ ಒಂದು ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೀವು ನಾರ್ಮಲಾಗಿ ವೆಜ್ ಬಿರಿಯಾನಿ, ಆ ಬಿರಿಯಾನಿ, ಈ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತ ನೋಡಿರ್ತೀವಿ. ಇವತ್ತು ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದಿಷ್ಟು ಮಶ್ರೂಮ್ ತೊಗೊಂಡಿನಿ. ನಿಮಗೆ ಸೂಪರ್ ಮಾರ್ಕೆಟ್ದಾಗ ಅದರಲ್ಲೇ ಇಲ್ಲಿ ಆರಾಮಾಗಿ ಸಿಗ್ತಾವೆ. ವಾಶ್ ಮಾಡಿಕೊಂಡು ನಾನು ಏನು ಮಾಡ್ಕೊಳಕತ್ತೀನಿ, ಈಗ ಮ್ಯಾಗಿನ ಒಂದು ಲೇಯರ್ ಏನಿರ್ತೈತಲ್ಲ ಅದನ್ನು ಸುಲ್ಕೋತೀನಿ. ನಾನು ಅಷ್ಟು ಸುಲ್ಕೊಂಡು ಕೆಲಸ ಇದು ತಳಗೇನು ಸ್ಟಿಕ್ ಟೈಪ್ ಇರ್ತೈತಲ್ಲ ಅದನ್ನು ಅಷ್ಟು ತಕ್ಕೋತೀನಿ. ಇಲ್ಲಿ ನಾ ಯೂಸ್ ಮಾಡ್ಕೊಳಕತ್ತಿದ್ದು ಬಟನ್ ಮಶ್ರೂಮ್. ನೀವು ಬೇಕಂದ್ರೆ ಆಯಿಸ್ಟರ್ ಮಶ್ರೂಮ್ ಯಾವುದು ಬೇರೆ ಯಾವ್ದಾರ ನಿಮ್ಮ ಕಡೆ ಅವೈಲೇಬಲ್ ಇದ್ದರೆ ಅವನ್ನ ಯೂಸ್ ಮಾಡ್ಕೋಬೋದು. ಅಷ್ಟು ಸಿಪ್ಪಿ ಮ್ಯಾಗಿನ ತೆಗೆದು ಆದ್ಮ್ಯಾಗ ನೀರಿಗೆ ನಾನು ಉಪ್ಪು ಹಾಕಿ ಇವನಿಗೆ ಇಡ್ತೀನಿ. ಇಲ್ಲಿಕಂದ್ರೆ ಏನಾಕೈತಿ ಅಷ್ಟು ಕಪ್ಪು ಹೊಡಿತಾವೆ. ಅದ್ರ ಸಂಬಂಧ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈಗ ಸೈಡಿಗೆ ಇಟ್ಕೊಂಡು ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಫಸ್ಟ್ ಇಲ್ಲಿ ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮ್ಯಾಗ ಇದಕ್ಕೆ 2 ಪಲಾವ್ ಎಲೆ ಹಾಕ್ಕೊಂಡೀನಿ, ಒಂದು ಸ್ಟಾರ್ ಮೊಗ್ಗು ಹಾಕ್ಕೊಂಡೀನಿ, ಮತ್ತು ಒಂದಿಷ್ಟು ಕಾಡು ಹೂವು ಮತ್ತು 2 ಏಲಕ್ಕಿ ಹಾಕ್ಕೊಂಡೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಅಷ್ಟು ಸಿಡಿದಾದ್ಮ್ಯಾಗ ಇಲ್ಲಿ ನಾನು 2 ಉಳ್ಳಾಗಡ್ಡಿನ ಉದ್ದಾಗ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅವನಷ್ಟು ಹಾಕಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಉಳ್ಳಾಗಡ್ಡಿನ ಗೋಲ್ಡನ್ ಬ್ರೌನ್ ಆಗಬೇಕು. ಆ ಥರ ಆದ್ಮ್ಯಾಗ ಇದಕ್ಕೆ ನಾವು ಏನು ಮಾಡ್ಕೊಳ್ಳೋಣ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಹಸಿ ಖಾರ ಯೂಸ್ ಮಾಡ್ಕೊಳಕತ್ತೀನಿ ನಾನು, ನೀವು ಬೇಕಂದ್ರೆ ಒಣ ಖಾರದ್ದು ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಪುದೀನ ಹಾಕಿ ಕೆಲಸ ಚೆಂದಾಗ ಬಾಡಿಸ್ಕೊಳ್ಳೋಣ. ಫ್ಲೇವರ್ ಜಾಸ್ತಿ ಬರ್ತೈತಿ ಪುದೀನ ಹಾಕೋದ್ರಿಂದ, ಅದರ ಸಂಬಂಧ ಈಗ ಇದಕ್ಕೆ ನಾನು ಮಶ್ರೂಮ್ನ ಕಟ್ ಮಾಡಿ ಕೆಲಸ ಹಾಕ್ಕೊಂಡೀನಿ. ಜಾಸ್ತಿ ಸಣ್ಣ ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಕರೆಕ್ಟಾಗಿ ಬೇಯ್ತಾವ ಮಶ್ರೂಮ, ಅದ್ರ ಸಂಬಂಧ ಉಪ್ಪು ಹಾಕ್ಕೊಂಡು ಈಗ ಅರಿಶಿನ ಆದ್ಮ್ಯಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು. ಇಲ್ಲಿ ನಾವು ಯಾವುದೇ ಥರ ಹುಳಿ ಯೂಸ್ ಮಾಡ್ಕೊಳಕತ್ತಿಲ್ಲ, ಅದ್ರ ಸಂಬಂಧ ಮೊಸರು ಮತ್ತು ಟೊಮೆಟೊ ಹಾಕ್ಕೊಳಕತ್ತೀನಿ. ಟೊಮೆಟೊ ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಏನು ಮಾಡ್ಕೊಳ್ಳೋಣ, ಈ ಥರ ಕುದಿ ಬರಬೇಕು. ಕುದಿ ಬಂದಾದ್ಮ್ಯಾಗ ಸ್ವಲ್ಪ ಗರಂ ಮಸಾಲ ಮತ್ತು ನಾನು 1 ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡು ಒಮ್ಮೆ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕಾಕತ್ತೀನಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ, ಅದ್ರ ಸಂಬಂಧ 2 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಒಮ್ಮೆ ಕರೆಕ್ಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟು ಮಸಾಲೆ ಎಲ್ಲ ನೀರು ಜೊತೆ ಬೆರ್ತಿರ್ಬೇಕು. ಈ ಥರ ಕುದಿಯಾಕತ್ತಿರ್ತೈತಲ್ಲ ಆ ಟೈಮ್ನಾಗ ನಾವು ಅಕ್ಕಿನ ಅಷ್ಟು ತೊಳೆದಿಟ್ಕೊಂಡು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡು ನೀವು ಕುಕ್ಕರ್ದು ಬಾಯಿ ಹಾಕ್ಕೊಂಡು ಇದನ್ನು 3 ವಿಸಲ್ ಆಗೋ ಮಟ್ಟ ಬಿಡಬೇಕು. ಇಲ್ಲೇನಂದು 3 ವಿಸಲ್ ಆಗಿ ರೆಡಿ ಆಗೈತಿ. ಅಷ್ಟು ಕುಕ್ಕರ್ ನೋಡ್ಬೋದು, ಬಾಯಿ ತೆಗೆದ್ಕೂಳೆ ಎಷ್ಟು ಚಲೋ ಫ್ಲೇವರ್ ಬರ್ತೈತಿ ಅಂದ್ರೆ ಮಸ್ತ್ ಘಮ ಇರ್ತೈತಿ. ಅಂತ ನೋಡ್ಬೋದು ಮಶ್ರೂಮ್ ಅವೆಲ್ಲ ಎಷ್ಟು ಚಲೋ ಬೆಂದಾವ ಅಂಥೇಳಿ. ರೈಸು ಅಷ್ಟು ಚಲೋ ಆಗೈತಿ. ಈಗ ಇದನ್ನು ಏನು ಮಾಡ್ಕೊಳ್ಳೋಣ, ನಾವು ಸರ್ವ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊರಿ. ಮೊದಲು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ನೀವು ಬೇಕಂದ್ರೆ ಸರ್ವ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ನಾನು ನಿಮಗೆ ಮಶ್ರೂಮ್ ತೋರಿಸ್ತೀನಿ. ನಾನು ಯಾವ ಥರ ಕಟ್ ಮಾಡ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಆರಾಮಾಗಿ ನಿಮಗೆ ಪೀಸ್ ಬಾಯಾಗ ಚಲೋ ಟೇಸ್ಟ್ ಹತ್ತತೈತಿ ತಿನ್ಬೇಕಾದ್ರೆ. ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣಗಾದ್ರೆ ಏನಾಕೈತಿ ಬೆಂದಾದ್ಮ್ಯಾಗ ಇಟ್ಟಿಟ್ಟು ಹಾಕಾವು ತಿನ್ನೋಕೆ ಚಲೋ ಆಗೋದಿಲ್ಲ. ಅದ್ರ ಸಂಬಂಧ ಈಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇಲ್ಲಿ ನಾನು ಸರ್ವ್ ಮಾಡಿ ಇಟ್ಕೊಂಡೀನಿ. ಇದು ಸುಡು ಸುಡು ಇದ್ದಾಗ ನೀವು ತಿಂದ್ರೆ ಭಾಳ ಚಲೋ ಇರ್ತೈತಿ. ಬೇಕಂದ್ರೆ ಇದ್ರ ಜೊತೆ ನೀವು ರೈತಾ ಇರ್ಲಿಕ್ಕಂದ್ರೆ ಯಾವುದಾದ್ರ ಕುರ್ಮಾ ಇರ್ಲಿಕ್ಕಂದ್ರೆ ಕರಿ ಹಾಕ್ಕೊಂಡು ತಿನ್ಬೋದು, ಚಲೋ ಆಕೈತಿ. ಆದ್ರೆ ರೈತಾ ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಆಕೈತಿ. ಒಬ್ರೊಬ್ರಂತರೂ ಹಂಗೆ ತಿನ್ಬೋದು, ಅದು ಚಲೋ ಇರ್ತೈತಿ. ನೋಡ್ಬೋದು ನೀವು ಈ ಥರ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಭಾಳ ಹೆಲ್ತಿಗೆ ಚಲೋ ಇರ್ತೈತಿ ಮಶ್ರೂಮ್ ಯೂಸ್ ಮಾಡೋದು. ಅದ್ರ ಸಂಬಂಧ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಭಾಳ ಚಲೋ ಆಗಿರ್ತೈತಿ. ಟೇಸ್ಟ್ ಅಂತೂ ಸೇಮ್ ನಿಮಗೆ ಡಾಬಾದಾಗ ಹೆಂಗೆ ಇರ್ತೈತಲ್ಲ ಅದೇ ಥರ ಇರ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಮರ್ಯಾಕೆ ಹೋಗ್ಬೇಡ್ರಿ. ಇದಾಗೈತಿ ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.